ಗುರು ನಮಸ್ಕಾರಗಳು ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ರಿವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನೆಯ ಮ್ಯಾಚ್ ಏನಿತ್ತು ಗುರು, 2 ಮ್ಯಾಚ್ಗಳು ಇದುವರೆಗೂ ನಾವು IPL ಅಲ್ಲಿ ನೋಡದೇ ಇರುವಂತಹ ಸೀನ್ಗಳನ್ನೆಲ್ಲ ಅವತ್ತೇ ನೋಡ್ಬಿಟ್ವಿ ನಿನ್ನೆ ಮ್ಯಾಚಲ್ಲಿ. ಮೊದಲನೇದಾಗಿ ಬಂದ್ಬಿಟ್ಟು ಗುರು 260+ ರನ್ಗಳನ್ನ ಚೇಸ್ ಮಾಡಿದ್ದು, ಅದು ಕೂಡ ಪಂಜಾಬ್ ಅವರು. ಎರಡನೇ KL ರಾಹುಲ್ ಅವರು 150 ರನ್ಗಳನ್ನ ಹೊಡೆದಿದ್ದು ಗುರು. ನಮ್ಮ ಇಂಡಿಯನ್ ಬ್ಯಾಟರ್ಸ್ ಇದುವರೆಗೂ IPL ಅಲ್ಲಿ ಯಾರು ಕೂಡ ಹೊಡೆದೇ ಇಲ್ಲ 150 ರನ್ಗಳನ್ನ. ಸೊ ನಿನ್ನೆ ಮ್ಯಾಚಲ್ಲಿ 2 ಕೂಡ ನಾವಂತ ನೋಡ್ಬಿಟ್ವಿ. ಅದರಲ್ಲೂ ಕೂಡ ಗುರು 200+ ರನ್ಗಳು ಗುರು ಈಸಿಯಾಗಿ ಚೇಸ್ ಆಗಿದ್ದು. ಮೊದಲನೇ ಮ್ಯಾಚು ಪಂಜಾಬು 260 ರನ್ಗಳನ್ನ ಹೊಡೆದ್ರೆ, ಇನ್ನು ಎರಡನೇ ಮ್ಯಾಚು SRH ವರ್ಸಸ್ RR ಗುರು 220+ ರನ್ಗಳನ್ನ. ಅದು ಕೂಡ SRH ಅವರು ಇನ್ನು 2 ಓವರನ್ನ ಉಳಿಸ್ಬಿಟ್ಟು ಪಟಾಪಟ ಅಂತ ಸಖತ್ತಾಗಿ ಸೈ ಗುರು. ಮಾತ್ರ ಮ್ಯಾಚ್ ಅಂತೂ ಸಖತ್ತಾಗಿತ್ತು. ಮಾತ್ರ ಮ್ಯಾಚ್ ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಲ್ಲ ಮಾತ್ರ. ಯಾಕೆಂತ ಹೇಳಿದ್ರೆ ನಾವು ಪ್ರಿಡಿಕ್ಷನ್ ಮಾಡೋದು ಪ್ಲೇಯರ್ಸ್ ಆಗಿರ್ಬೋದು, ಟೀಮ್ ಆಗಿರ್ಬೋದು, ಫುಲ್ಲಿ ಆಪೋಸ್ ಆಗ್ತಿರುವಂಥದ್ದು. ಸೊ ಹಾಗಾಗಿ ನೀವು ಅಬ್ಸರ್ವ್ ಮಾಡ್ಬೋದು, ಏನು ಗುರು ಇವರು ಇವತ್ತು ಬ್ಯಾಕ್ಗ್ರೌಂಡ್ ಇಲ್ಲ, ಏನಿಲ್ಲ, ಹೊರಗಡೆ ಬಂದ್ಬಿಟ್ಟು ವೀಡಿಯೋ ಮಾಡ್ತಾರೆ ಅಂದ್ಬಿಟ್ಟು. ಸೊ ಇವತ್ತು ಸಂಡೇ ಮಾರ್ನಿಂಗ್ ನಾವಿಲ್ಲಿ ಆಟ ಆಡ್ಲಿಕ್ಕೆ ಅಂತ ಬಂದಿದ್ದೀವಿ. ಟೈಮ್ ಬಂದ್ಬಿಟ್ಟು ಇವಾಗ 10 ಗಂಟೆ ಗುರು. ಸೊ ಹಾಗಾಗಿ ಇನ್ನು ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಕೂತ್ಕೊಂಡು ವೀಡಿಯೋ ಮಾಡಲಿಕ್ಕೆ ಟೈಮ್ ಅಷ್ಟೊಂದಿಲ್ಲ. ಸೊ ಹಾಗಾಗಿ ಇಲ್ಲೇ ಮ್ಯಾಚ್ ಆಡ್ತಾನೆ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ತಿದ್ರೆ ಹಿಂದ್ಗಡೆ ನಮ್ಮ ಹುಡುಗರು ಮ್ಯಾಚ್ ಆಡ್ತವ್ರೆ. ನಮ್ಮದು ಬ್ಯಾಟಿಂಗ್ ಇದೆ. ಸೊ ಹಾಗಾಗಿ ನಾನು ಅಷ್ಟರಲ್ಲಿ ವೀಡಿಯೋ ಮುಗಿಸೋಣ ಅಂತ ಬಂದಿದ್ದೀನಿ. ಸೊ ತೊಂದರೆ ಇಲ್ಲ, ಬ್ಯಾಕ್ಗ್ರೌಂಡ್ ಬೇಕೇ ಬೇಕು ಯಾವಾಗಲೂ ಅಂತ ಇಲ್ಲ. ಒಂದೊಂದು ಟೈಮಲ್ಲಿ ಹಿಂಗೆ ಹೊರಗಡೆ ಬಂದಾಗ ಈ ರೀತಿ ವೀಡಿಯೋ ಮಾಡಲೇಬೇಕು ನಾವು. ಗುರು ವಿಡಿಯೋನ ಕಂಟಿನ್ಯೂಷನ್ ಮಾಡೋಕ್ಕೂ ಮುಂಚೆ ನೀವ್ಯಾರಾದರೂ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋಗೊಂದು ಲೈಕ್ ಹಾಕ್ಬಿಟ್ಟು ಪಟಾಪಟ ಅಂತ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಮ್ಮ ಹುಡುಗರಲ್ಲಿ ಸರಿಯಾಗಿ ವಾಂಚ್ತವ್ರು ಮಾತ್ರ 6-4 ಅಂತ. ಸೊ 2 ಮ್ಯಾಚಸ್ನ ವಿನ್ ಆಗಿದ್ದೀವಿ. ಸೊ ಈ ಮ್ಯಾಚ್ ಕೂಡ ವಿನ್ ಆಗಬೇಕು ನಾವು. ಅದನ್ನು ಬಿಡಿ ಗುರು, ಈಗ ಈ ಕಡೆ ಬನ್ನಿ IPL ಕಡೆ. ನಿನ್ನೆಯ ಮ್ಯಾಚು ಯಾರಿಗೆ ಹೆಂಗೆ ಅನಿಸ್ತು ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಮಾತ್ರ. ನಂಗಂತೂ ನಿನ್ನೆ ಫಸ್ಟ್ ಮ್ಯಾಚ್ ಇದೆಯಲ್ಲ ಗುರು, ಪಂಜಾಬ್ ಮತ್ತು ಡೆಲ್ಲಿದು, ಅದಂತೂ ಸೈಕ್ ಅನ್ಬೋದು ಮಾತ್ರ. 6-4 ಸೈಕ್ ಆಗಿತ್ತು ನಿಜ ಗುರು. ನಾವಂತೂ ಪ್ರಿಡಿಕ್ಷನ್ ಮಾಡಲಿಕ್ಕೆ ಆಗಲ್ಲ ಮಾತ್ರ, ಆ ರೀತಿ ನೆನ್ನೆ ಆಡಿರುವಂಥದ್ದು ಮಾತ್ರ ಪಂಜಾಬ್ ಅವರು. ಏನು ಗುರು ಅವ್ರದ್ದು, ನೆನ್ನೆ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ಅದರಲ್ಲಿ ಲಾಸ್ಟಿಗೆ ಕಟ್ ಆಫ್ ಆಗಿದೆ ಸ್ವಲ್ಪ. ಏನು ಅಂತ ಹೇಳಿದರೆ ನಂದು ಮೈಕಿಂದು ಚಾರ್ಜು ಆಫ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ 2 ನಿಮಿಷ ವೀಡಿಯೋ ಇತ್ತು. ಸೊ ಆದರೂ ಕೂಡ ನಾನು ಅಲ್ಲಿಗೆ ಕಟ್ ಆಫ್ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರು ಕೂಡ ಬೈಕೋಬೇಡಿ, ಬೇಜಾರಾಗಬೇಡಿ. ಒಂದೇ ದಿನದಲ್ಲಿ 2 ಮ್ಯಾಚ್ಗಳು, ಅದು ಕೂಡ 200+ ರನ್ಗಳನ್ನ ಚೇಸ್ ಮಾಡಿದ್ದಾರೆ ಅಂದರೆ ಯಪ್ಪ. ನಿನ್ನೆ ಮ್ಯಾಚ್ 2 ಕೂಡ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಮಾತ್ರ. ಮೊದಲು ಬ್ಯಾಟಿಂಗ್ ಆಡಿದಂತಹ ರಾಜಸ್ಥಾನ ಏನಿದೆ ಗುರು, ಅವ್ರ ಕಡೆ ಸೂರ್ಯವಂಶಿ ಅವರು ಸೆಂಚುರಿ ಹೊಡೆದಿದ್ದು. ಸೊ ಅಲ್ಲಿಗೆ 220+ ರನ್ಗಳನ್ನ ಟಾರ್ಗೆಟ್ ಆಗಿ ನೀಡ್ತು. ಯಾರಿಗೆ? SH ಅವರಿಗೆ. SRH ಕಡೆ ಬಂದರು ಗುರು ಈಸಿಯಾಗಿ. ಏನು ಆಡಿದ್ದು ಬ್ಯಾಟಿಂಗ್ SRH ಅವರು ಅಂದರೆ ಮಾತ್ರ. 2 ಓವರ್ ಉಳಿಸಿ ಗುರು ಮ್ಯಾಚ್ನೇ ವಿನ್ ಮಾಡಿಸಿರುವಂಥದ್ದು. ಬಟ್ 2ಕ್ಕೆ 2 ಮಾತ್ರ ಸೈಕ್ ಮ್ಯಾಚ್ ಅಂತ ಹೇಳ್ಬೋದು ಮಾತ್ರ. ಆ ರೀತಿ ಚೇಸ್ ಮಾಡಿ ವಿನ್ ಆಗಿರುವಂಥದ್ದು. ಇದನ್ನ ವಿಡಿಯೋ ಇಷ್ಟೇ ಗುರು. ಯಾಕೆ ಅಂತ ಹೇಳಿದರೆ ಪ್ರಿಡಿಕ್ಷನ್ ಮಾಡಲಿಕ್ಕೆ ಆಗಲ್ಲ ಯಾವ ಟೀಮ್ ಆಡುತ್ತೆ ಆಡಲ್ಲ ಅಂದ್ಬಿಟ್ಟು. ಸೊ ಹಾಗಾಗಿ ನಿಮಗೆ ನಿನ್ನೆಯ 2 ಮ್ಯಾಚ್ಗಳು ಹೇಗೆ ಅನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ KL ರಾಹುಲ್ ಅವರ ಬ್ಯಾಟಿಂಗ್ ನಿಮ್ಗೆ ಹೆಂಗೆ ಅನಿಸ್ತು ಗುರು? ನಂಗಂತೂ ತುಂಬ ಇಷ್ಟ ಆಯಿತು ಮಾತ್ರ ನಿನ್ನೆ ಬ್ಯಾಟಿಂಗ್ ಮಾತ್ರ. ಇಂಡಿಯನ್ ಬ್ಯಾಟರ್ ಫಸ್ಟ್ ಟೈಮ್ 150 ರನ್ಗಳನ್ನ IPL ಅಲ್ಲಿ ಹೊಡೆದ್ರು ಅಂದರೆ ಖುಷಿ ಪಡೋ ವಿಚಾರನೇ ಗುರು. ಆ್ಯಸ್ ಎ RCB ಫ್ಯಾನ್ ಆಗಿ ಆ್ಯಂಡ್ ಅವರು KL ರಾಹುಲ್ ಅವರು ನಮ್ಮ ಕನ್ನಡಿಗ ಗುರು. ಹಾಗಾಗಿ ತುಂಬ ಖುಷಿ ಪಡುವಂಥ ವಿಷಯ ಮಾತ್ರ ಗುರು. ಮತ್ತೆ ಹೇಳ್ತಾ ಇದ್ದೀನಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಅಂತ ಹೇಳ್ತಾ ಈ ವಿಡಿಯೋಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.